ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 ದಿವಸ ಬಿಗ್ ಬಾಸ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ, ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ, ಸೊ ಎಲ್ರಿಗೂ ಈ ವರ್ಷ ತುಂಬ ಚೆನ್ನಾಗಾಗಲಿ, ದೇವರು ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ನೀವೆಲ್ಲ ಅಂದ್ಕೊಂಡಿದ್ದು ಚೆನ್ನಾಗಿ ಆಗಲಿ ಅಂತ ಹೇಳ್ತಾ. ಸೊ ಬಿಗ್ ಬಾಸ್ ನನಗೆ ಫಸ್ಟ್ ಆಫ್ ಆಲ್ ಇವತ್ತು ಬಿಗ್ ಬಾಸ್ ನೋಡುವಾಗ ತುಂಬ ಶಾಕ್ ಆಯಿತು. ಯಾಕಂದರೆ ಫ್ಯಾಮಿಲಿ ಅಂದರೆ ಲಾಸ್ಟ್ ಒಂದು 10 ಸೀಸನಲ್ಲಿ ಹೆಂಗಿತ್ತು ಅಂದರೆ ಫ್ಯಾಮಿಲಿ ಬಂದು ಹೋಗ್ತಾಯಿದ್ರು. ಸೊ ಇವಾಗ 2 ದಿವಸ ಬಿಗ್ ಬಾಸ್ ನೋಡಿಲ್ಲ ಅಲ್ವಾ. ಸೊ ಸಡನ್ಲಿ ನೋಡ್ತಾ ಇರುವಾಗ ಏನಪ್ಪ ಇದು, ರಜತ್ ಅವರು ಮಿಸಸ್ಸು ರಜತ್ ಅವ್ರ ಜೊತೆ ಮಲಗಿದ್ದಾರೆ, ಇಲ್ಲಿ ವಿಕ್ರಮ್ ಅವರ ಅಮ್ಮ ವಿಕ್ರಮ್ ಅವರ ತಲೆ ಇದು ಮಾಡ್ತಾ ಇದ್ದಾರೆ, ಮಸಾಜ್ ಮಾಡ್ತಾ ಇದ್ದಾರೆ, ಭವ್ಯ ಅವರ ತಂಗಿನೋ ಅಕ್ಕನೋ ದಿವ್ಯಾ ಅವರು ಅವ್ರ ಜೊತೆ ಮಲಗಿದ್ದಾರೆ, ಏನಾಗ್ತಾ ಇದೆ ಅಂತ ಸ್ವಲ್ಪ ಆಶ್ಚರ್ಯ ಆಯಿತು. ಸೊ ಹೆಂಗಾಗ್ತಾ ಇದೆ ಬಿಗ್ ಬಾಸು ಅಂದರೆ, ಹಿಂದಿ ಬಿಗ್ ಬಾಸ್ ಯಾರೆಲ್ಲ ಅಬ್ಸರ್ವ್ ಮಾಡಿದಿರೋ ಇಲ್ಲವೋ ಗೊತ್ತಿಲ್ಲ. ಸೊ ಹಿಂದಿ ಬಿಗ್ ಬಾಸಲ್ಲಿ ಇನ್ನು ಕೆಲವು ಸಮಯ ಹೋದರೆ, ಅಂದರೆ ಒಂದು 2-3 ವರ್ಷ ಹೋದರೆ ಇನ್ನೇನೋ ಅಂದರೆ ಬ್ಲರ್ ಹಾಕಿ ತೋರಿಸೋದ್ರ ಲೆವೆಲ್ಗೆ ಹೋಗುತ್ತೆ ಅಂತ ಅನಿಸುತ್ತಾ ನನಗೆ. ಅರ್ಥ ಆಗೋರಿಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ತನಕ ಹಿಂದಿ ಬಿಗ್ ಬಾಸ್ ಹೋಗಿದೆ. ಸೊ ಕನ್ನಡ ಬಿಗ್ ಬಾಸು ಮೇ ಬಿ ಒಂದು 2 ವರ್ಷದಲ್ಲಿ ಹೋಗ್ಬೋದು ಏನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಫ್ಯಾಮಿಲಿ ಬಂದಿದ್ದಾರೆ, ಓಕೆ, ಫ್ಯಾಮಿಲಿ ಬಂದು ಅಷ್ಟೊತ್ತು ಅಂದರೆ ಒನ್ ನೈಟ್ ಸ್ಟೇ ಮಾಡುವಷ್ಟು ಹೊತ್ತು ನಿಲ್ತು. ಆ್ಯಂಡ್ ಭವ್ಯವರ ಫ್ಯಾಮಿಲಿ, ಭವ್ಯವರ ಅಕ್ಕ ದಿವ್ಯಾ ಅವರು ಅಷ್ಟು ಹೊತ್ತು ಅಂದರೆ ಮೇ ಬಿ ಒನ್ ಡೇ, ಮೇ ಬಿ ಲಿಟ್ರಲಿ 1-2 ಡೇಸ್ ಐ ಥಿಂಕ್ 2 ದಿವಸ ನಿಂತಿದ್ದಾರೆ ಅಂತ ಹೇಳೋದಾದರೆ ಏನೋ ಒಂದು. ಇವಾಗ ನಮಗೆ ತೋರಿಸೋದು ಕೇವಲ 2 ಗಂಟೆ, ಸೊ ಇರೋದು 24 ಗಂಟೆ ಅಂದಮೇಲೆ ಸೊ ಎಲ್ಲವನ್ನೂ ಎಲ್ಲರಿಗೂ ಶೇರ್ ಮಾಡ್ಕೊಳ್ತಾರೆ. ಸೊ ಅವರ ತಂಗಿ ವಿನ್ ಆಗಬೇಕು ಅಂತ ಅವರಿಗೆ ಸ್ವಲ್ಪ ಫೀಡ್ ಮಾಡ್ತಾರೆ. ಸೊ ಇದು ಯಾವ ರೀತಿ ಹೋಗ್ತಾ ಇದೆ ಬಿಗ್ ಬಾಸ್ ಮೇ ಬಿ ಗೊತ್ತಿಲ್ಲ. ಸೊ ಯಾರಾಗ್ಬೋದು ವಿನ್ನರ್ ಅಂತ ಮೊನ್ನೆ ತನಕ ಇದ್ದಿದ್ದು ಪ್ರೆಡಿಷನ್ ಎಲ್ಲ ಚೇಂಜ್ ಆಗ್ಬೋದು. ಯಾಕಂದರೆ ಇವಾಗ ಏನಾಗ್ತಾ ಇದೆ, ಮನೆಯವರೆಲ್ಲ ಬರ್ತಾರೆ, ಸ್ವಲ್ಪ ಫೀಡ್ ಮಾಡ್ತಾರೆ, ಸ್ವಲ್ಪ ಅವ್ರ ತಲೆಗೆ ತುಂಬ್ತಾರೆ. ಸೊ ಎಲ್ಲವೂ ಅದಲು ಬದಲು ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ರಜತ್ ಅವರ ಮಿಸಸ್ಸು ರಜತ್ ಅವ್ರ ಹತ್ರ ಹೇಳ್ತಾರೆ, ಹನುಮಂತು ಸ್ವಲ್ಪ ಡೌನ್ ಆಗಿದ್ದಾರೆ, ತ್ರಿವಿಕ್ರಮು ಮಂಜು ನೀನು ರೇಸಲ್ಲಿ ಇದೆಯಾ ಅಂತ. ಸೊ ಆ ಒಂದು ಮೀನಿಂಗಲ್ಲಿ ಹೇಳಿದ್ದು ನನಗೆ ಎಲ್ಲೋ ಬಿಗ್ ಬಾಸ್ ಅವರು ಯಾವ ರೀತಿಯ ಒಂದು ಆಟವನ್ನು ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಡೌಟ್ ಆಗ್ತಾ ಇದೆ. ಸೊ ನಾವು ಅಂದ್ಕೊಂಡ್ರೆ ಜೀವನ ಅನ್ನೋದು ಎಷ್ಟು ಈಸಿ, ಅಥವಾ ನಾವೇ ಅಂದ್ಕೊಂಡ್ರೆ ಜೀವನ ಎಷ್ಟು ಕಷ್ಟ ಅಂತ ಬಿಗ್ ಬಾಸ್ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಕೆಲವು ಸಂಸ್ಕೃತಿ ನಮ್ಮ 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 ದೇಶದ ಸಂಸ್ಕೃತಿಯನ್ನು ಕೆಲವರು ಹೆಂಗೆ ಪಾಲಿಸ್ತಾರೆ ಅಂದರೆ, ಧನರಾಜು, ರಜತ್, ತ್ರಿವಿಕ್ರಮ್ ಅವರು, ಮಂಜು ಅವರನ್ನು ನೋಡಿದರೆ ಕಲಿಬೇಕು. ಯಾಕಂದರೆ ಹಿರಿಯರು ಬಂದಾಗ ಒಂದು ಕಾಲಿಗೆ ಬಿದ್ದು ಆಶೀರ್ವಾದ ತೆಗೊಂಡೋದನ್ನು, ಅದರ ಹಿರಿಯರು ಹೋದಾಗ ಒಂದು ಆಶೀರ್ವಾದ ತೆಗೊಳ್ಳೋದನ್ನು ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಒಂದು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು ಯಾವತ್ತಿದ್ರು. ಸೊ ಮೋಕ್ಷಿತ ಅವರ ಫ್ಯಾಮಿಲಿ ಬರ್ತಾರೆ, ಮೋಕ್ಷಿತ ಅವರ ಫ್ಯಾಮಿಲಿ ಬಂದರು. ಸೊ ಮೋಕ್ಷಿತ ಅವರಿಗೆ ಅವ್ರ ತಮ್ಮನ ಮೇಲೆ ಇರೋ ಪ್ರೀತಿ ಇಷ್ಟಿತ್ತು ಅಂದರೆ, ಅವರೊಂದು ವ್ಯಕ್ತ ಮಾಡೋ ರೀತಿ ಇತ್ತಲ್ಲ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಅಂದರೆ ಅಂಗವಿಕಲ ಮಕ್ಕಳನ್ನು ಸಾಕೋದಿದೆಯಲ್ಲ, ಅದೆಷ್ಟು ಕಷ್ಟ ಅಂತ ಅವರು ಅಂಗವಿಕಲು ಇದ್ದವರಿಗೆ ಗೊತ್ತು. ಯಾಕಂದರೆ ಅದೊಂದು ಅವರಿಗೆ ಭಾವನೆಗಳು ಅರ್ಥ ಆಗುತ್ತೋ ಇಲ್ವೋ, ಅಥವಾ ಅವರುಗಳನ್ನು ವ್ಯಕ್ತ ಮಾಡೋದು ಹೆಂಗೆ ಅಂತಲೂ ಗೊತ್ತಿರಲ್ಲ ಪಾಪ. ಸೊ ಅವರನ್ನು ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸೊ ಮೋಕ್ಷಿತ ಅವರು ಅದನ್ನೊಂದು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅವರಿಗೊಂದು ಆ ಖುಷಿ, ಆ ಒಂದು ಎಕ್ಸೈಟ್ಮೆಂಟ್ ಇತ್ತಲ್ಲ, ಸೊ ಅದು ನನಗೆ ತುಂಬ ಖುಷಿ ಆಯಿತು. ಸೊ ಗ್ರೇ ಏರಿಯಾ ಕಿಂಗ್ ಅವರ ಅಪ್ಪ, ಅಮ್ಮ, ಅಕ್ಕ, ಅಂದರೆ ಮೊದಲು ತಂಗಿ ಅಂತ ಹೇಳ್ತಾರೆ, ಅವರು ಮಗಳು ಬಂದಿದ್ದಾರೆ. ಸೊ ಗ್ರೇ ಏರಿಯಾ ಕಿಂಗ್ ಅಂತಲೇ ಹೆಸರುವಾಸಿಯಾದಂತಹ ಮಂಜು ಅವರ ಫ್ಯಾಮಿಲಿ ಬಂದಿದೆ. ಸೊ ಹೆಂಗಿತ್ತು ಬಿಗ್ ಬಾಸ್ ಅಂತ ಹೇಳೋದಾದರೆ, ನಿಜವಾಗ್ಲೂ ಒಂದು ಸೆಂಟಿಮೆಂಟ್ ಇದೆಯಲ್ಲ, ಆ ಫ್ಯಾಮಿಲಿ ಸೆಂಟಿಮೆಂಟನ್ನು ಒಂದು ಮರುಕಳಿಸ್ತಾ ಇದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ ಅನ್ನೋದು ನಾನು ಯಾವಾಗಲೂ ಹೇಳೋ ಹಾಗೆ ಮನಸ್ಸುಗಳ ಮಾತು, ಭಾವನೆಗಳನ್ನು ವ್ಯಕ್ತಪಡಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಗೌತಮಿ ಅವರ ಹಸ್ಬೆಂಡ್ ಬಂದರು, ನಿಜವಾಗ್ಲೂ ಅವ್ರದ್ದೊಂದು ಆ ಒಂದು ಬಾಂಡಿಂಗ್ ಇದೆಯಲ್ಲ, ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂದರೆ ಇಂತಹ ಒಂದು ಹೆಂಡತಿ, ಇಂತಹ ಒಂದು ಗಂಡ, ಇಬ್ಬರೂ ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನೋಡಿ, ನಾನು ಇದು ಹೇಳ್ತಾ ಇಲ್ಲ ಗಂಡ ಪ್ರೀತಿ ಮಾಡ್ತಾ ಇಲ್ಲ, ಹೆಂಡತಿ ಪ್ರೀತಿ ಅಂದರೆ ಆ ಒಂದು ಗೌತಮಿ ಅವರು ಆ ಫಸ್ಟಿಂದನೂ ಒಂದು ತೋರಿಸ್ಕೊಂಡು ಬರ್ತಿದ್ದಂಥ ಒಂದು ಪ್ರೀತಿ ಆಗಿರ್ಬೋದು, ಗಂಡನ ವಿಷಯದಲ್ಲಿ
ಅಥವಾ ಬಂದ ಕೂಡಲೇ ಒಂದು ಆ ಎಕ್ಸ್ಪ್ರೆಷನ್ ಆಗಿರ್ಬೋದು, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಇಂತಹ ಒಂದು ಅಂದರೆ ಮಂಜು ಅವರು ಒಂದು ಮಾತು ಹೇಳ್ತಾರೆ, ಒಂದು ಅಮ್ಮ ಅಥವಾ ಒಂದು ಹೆಂಗಸು, ಒಂದು ಹುಡುಗಿ, ಅವರಿಗೆ ಒಂದು ಜೀವನವೇ ಎಲ್ಲ ತನ್ನ ಗಂಡನಿಗೆ, ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ ಜೀವನವನ್ನೆಲ್ಲವನ್ನು ಅಂದರೆ ಅವರಿಗೋಸ್ಕರ ಮುಡಿಪಾಗಿರ್ತಾಳೆ. ಸೊ ಅಂಥ ಒಂದು ಹೆಣ್ಣು ಒಂದು ಮನೆಯಲ್ಲಿ ಕರೆಕ್ಟಾಗಿದ್ದರೆ, ಅಂದರೆ ಸರಿ ಇದ್ದರೆ, ಆ ಒಂದು ಸಂಸಾರನೇ ಕರೆಕ್ಟಾಗಿರುತ್ತೆ ಅಂತ ಒಂದು ಆ ಮಾತು ನನಗೆ ತುಂಬ ನಿಜವಾಗ್ಲೂ ನಿಜ ಅನ್ನಿಸ್ತು. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಆಗೋರು. ಸೊ ಇಷ್ಟು ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಆ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನೊಮ್ಮೆ ಎಲ್ರಿಗೂ ಆ ದೇವರು ನಿಮ್ಮ ಅಂದರೆ ಅಂದ್ಕೊಂಡಿದ್ದನ್ನು ಎಲ್ಲವನ್ನು ದೇವರು ಈಡೇರಿಸಲಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.